ನಮಸ್ಕಾರ ಗುರು. ಇಂಡಿಯಾ ಬೌಲಿಂಗ್ ಆರ್ಭಟ, ನ್ಯೂಜಿಲೆಂಡ್ ಬ್ಯಾಟಿಂಗ್ ಧೂಳಿಪಟ. ಆ ರೀತಿ ಬೌಲಿಂಗ್ ಮಾಡಿದರೆ ಗುರು ಫಸ್ಟ್ ಹಾಫ್ ಮುಗೀತು. 251ಕ್ಕೆ 7 ವಿಕೆಟ್ನ ಕಳ್ಕೊಂಡು 50 ಓವರ್ ಕಂಪ್ಲೀಟ್ ಮಾಡಾಯಿತು ನ್ಯೂಜಿಲೆಂಡ್ ಪಡೆ ಅಂತ ಹೇಳಬೇಕು. ಸೋಲಿಸ್ಬಿಡ್ತೀವಿ, ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಟ್ಬಿಡ್ತೀವಿ, ಹೆಂಗೆಂಗೋ ಮಾಡಿಬಿಡ್ತೀವಿ ಅಂದ್ಬಿಟ್ಟು ಈಗ ಹೆಂಗೋ ಮಾಡೋಕ್ಕಾಗಿಲ್ಲ ಅಂತ ಹೇಳಬೇಕು. ಆಲ್ ಔಟ್ ಆಗೋದೊಂದು ಮಿಸ್ ಆಯಿತು ಅಂತ ಹೇಳಬೇಕು. ನಮ್ಮ ಭಾರತ ತಂಡ ಫೀಲ್ಡಿಂಗ್ ಚೆನ್ನಾಗಿ ಮಾಡಿತ್ತು ಅಂತಂದರೆ ಅವರು 220 ಕೂಡ ಹೊಡಿತು ಅಂತ ಹೇಳಬೇಕು. 5 ಕ್ಯಾಚನ್ನು ಡ್ರಾಪ್ ಮಾಡಿದ್ರು ಇವತ್ತು ನಮ್ಮ ಭಾರತ ಟೀಮ್ ಇಂಡಿಯಾ ಅಂತ ಹೇಳಬೇಕು. ಕಾರು ಕೂಡ ನಮ್ಮ ಬೌಲಿಂಗ್ ಸಖತ್ತಾಗಿ ಮಾಡಿದ್ರು. ಶಮಿ ಅವರು 1 ವಿಕೆಟ್ ಕಿತ್ತರು ಅಂತ ಹೇಳಬೇಕು. ಮತ್ತು ವರುಣ್ ಚಕ್ರವರ್ತಿ ಅವರು 10 ಓವರ್ ಕಂಪ್ಲೀಟ್ ಮಾಡಿ ಕೇವಲ 45 ರನ್ ಕೊಟ್ಟು 2 ವಿಕೆಟ್ ಕಿತ್ತಿರು ಅಂತ ಹೇಳಬೇಕು. ಕುಲ್ದೀಪ್ ಅವರು ಕೂಡ 10 ಓವರ್ ಕಂಪ್ಲೀಟ್ ಮಾಡಿ 40 ರನ್ ಕೊಟ್ಟು 2 ವಿಕೆಟ್ ಅವರು ಕೂಡ ಕಿತ್ತಿದ್ರು ಅಂತ ಹೇಳಬೇಕು. ಮತ್ತು ಅಕ್ಷರ್ ಪಟೇಲ್ ಅವರು 0 ವಿಕೆಟ್, ರವೀಂದ್ರ ಜಡೇಜಾ ಅವರು 30 ರನ್ ಕೊಟ್ಟು 10 ಓವರ್ ಕಂಪ್ಲೀಟ್ ಮಾಡಿ 1 ವಿಕೆಟ್ ಕಿತ್ತಿರು ಅಂತ ಹೇಳಬೇಕು. ನಮ್ಮ ಬೌಲರ್ಸ್ಗಳು ಆರ್ಭಟಕ್ಕೆ ನ್ಯೂಜಿಲೆಂಡ್ ಪಡೆ ಧ್ವಂಸ ಆಗೋಯ್ತು ಅಂತ ಹೇಳಬೇಕು. ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ಆಟ ಆಡಲೇ ಇಲ್ಲ ಗುರು. ರಚಿನ್ ರವೀಂದ್ರ ಅವರು 37 ರನ್ ನೋಡಿದ್ರು 29 ಬಾಗಿ. ನಾವೇನಪ್ಪ ರಚಿನ್ ರವೀಂದ್ರ ಬೇರೆ ಸೆಟ್ಲ್ ಆಯಿತು ಅಂತ ಅಂದ್ಕೊಂಡು ಆದರೆ ಕುಲ್ದೀಪ್ ಯಾದವ್ ಬೋರ್ಡ್ ಮಾಡಿ ಹಾಕಿದ್ರು. ಅದ್ರ ಬಗ್ಗೆ ನೋ ಡೌಟ್. ಇನ್ನು ಕೆ ವಿಲಿಯಮ್ಸನ್ ಅವರು ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ರು ಇಂಡಿಯಾ ವಿರುದ್ಧ. ಆದರೆ 11 ರನ್ಗೆ ಅವರು ಕೂಡ ಔಟ್ ಆಯಿತು ಅಂತ ಹೇಳಬೇಕು. ಮಿಚಲ್ ಅವರು 63 ರನ್ 101 ಬಾಲ್ಗೆ ಆಡಿದ್ರು ಅಂತ ಹೇಳಬೇಕು. ಇದ್ದಂಥ ಕ್ರೂಷಿಯಲ್ ಸಮಯದಲ್ಲಿ ಅವ್ರು ಆಡಿದ ಇನ್ನಿಂಗ್ಸ್ ಹೆಚ್ಚು ಅಂಕಬೇಕು ನ್ಯೂಜಿಲೆಂಡ್ ಫ್ಯಾನ್ಸ್ಗಳು ಅಂತ ಹೇಳಬೇಕು. ಮತ್ತು ನ್ಯೂಜಿಲೆಂಡ್ ಟೀಮ್ ಅಂತ ಹೇಳಬೇಕು. ಅವ್ರನ್ನ ಸ್ವಲ್ಪ ನಿಂತಿದ್ದಿಲ್ಲ ಅಂದರೆ ಅವ್ರು ಇಷ್ಟು ಸ್ಕೋರ್ ಬರ್ತಿಲ್ಲ ಅಂತ ಹೇಳಬೇಕು. ಇನ್ನು ಅದು ಬಿಡ್ತು ಅಂತಾರೆ ಫಿಲಿಪ್ ಅವರು 34 ಕೊಡ್ರು ಅಂತ ಹೇಳಬೇಕು. ನಮ್ಮ RCB ಮಾಜಿ ಎಕ್ಸ್ ಆಟಗಾರ ಬ್ರೇಸ್ವೆಲ್ ಅವರು 53 ರನ್ 40 ಬಾಲ್ ಅಂತ ಹೇಳಬೇಕು. ಇವರು ಸ್ವಲ್ಪ ರನ್ನ ಪುಷ್ ಮಾಡಲಿಲ್ಲ ಲಾಸ್ಟಲ್ಲಿ ಅಂತ ಅಂದಿದ್ರೆ ಈಗಲೂ ಕೂಡ 200 ರನ್ ಬಂದಿತ್ತಿಲ್ಲ. ಮತ್ತು ನಮ್ಮ ಟೀಮ್ ಇಂಡಿಯಾ ಸಖತ್ತಾಗಿ ಫೀಲ್ಡಿಂಗ್ ಮಾಡಿತ್ತು ಅಂದರೂ ಕೂಡ ಅವ್ರದ್ದು 200 ರನ್ ಕೂಡ ದಾಟಿದ್ದಿಲ್ಲ. ಆದರೆ ಸಿಕ್ಕಾಪಟ್ಟೆ ಕ್ಯಾಚು 4 ಕ್ಯಾಚು ಡ್ರಾಪ್ ಆದವು ಅಂತ ಹೇಳಬೇಕು ನಮ್ಮ ಟೀಮ್ ಇಂಡಿಯಾ ಅದನ್ನ ಹೇಳಬೇಕು. ಇನ್ನು ಆ ಕ್ಯಾಚ್ಗಳು ಹಿಡಿದಿತ್ತು ಅಂತ ನಮ್ಮ ಟೀಮ್ ಇಂಡಿಯಾ ಅವ್ರನ್ನ ನ್ಯೂಜಿಲೆಂಡ್ ಅವ್ರನ್ನ ಬೇಗ ಆಲ್ಔಟ್ ಮಾಡಿ ಒಂದು 220 ಅಥವಾ 200 ರನ್ ಒಳಗೆ ಆಲ್ಔಟ್ ಮಾಡಿ ಇನ್ನು ಬೇಗ ಚೇಂಜ್ ಮಾಡ್ಬೋದು. ಈಗಲೂ ಕೂಡ ಕಾಲ ಮಿಂಚಿ ನಮ್ಮ ಟೀಮ್ ಇಂಡಿಯಾದವರು ದಾಖಲೆ ಮಾಡ್ಕೊಂಡು ಈ ಪಂದ್ಯ ಗೆಲ್ಬೋದು ಅಂತ ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ. ಬೇಗ ಕಪ್ ಹೊಡಿತೆ, ಬೇಗ ಮತ್ತೊಂದು ವಿಡಿಯೋ ಬರಲಿ.